ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ, ಮೈಸೂರಿನ ಹುಡುಗಿ. ಹಿಂದಿನ ವಿಡಿಯೋದಲ್ಲಿ ನೀವು MRI ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು EEG ಬಗ್ಗೆ ತಿಳಿಸ್ಕೊಡ್ತೀನಿ. EEG ಅಂದರೆ ಎಲೆಕ್ಟ್ರೋಎನ್ಸೆಫಾಲೋಗ್ರಾಮ್. ಇದು ಒಂದು ವಿದ್ಯುತ್ ಚಟುವಟಿಕೆಯನ್ನು ದಾಖಲಿಸುವ ಪರೀಕ್ಷೆ ಆಗಿರುತ್ತೆ. ಮೆದುಳಿನ ಅಲೆಗಳಲ್ಲಿನ ಅಸಹಜತೆಯನ್ನು ಪತ್ತೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹೇಗೆ EEG ಮಾಡ್ತಾರೆ? EEGಯನ್ನು ಒಂದು ನೆತ್ತಿಯ ಮೇಲೆ ಸಣ್ಣ ಲೋಹದಂತಹ ಡಿಸ್ಕ್ಗಳನ್ನು ಅಳವಡಿಸಿ ಅದರ ಮುಖಾಂತರ ಸ್ಕ್ಯಾನ್ ಮಾಡ್ತಾರೆ. ಈ ಸ್ಕ್ಯಾನ್ ಅಲ್ಲಿ ನಿಮಗೆ ಸೀಸರ್ಸ್ನ ಪತ್ತೆ ಮಾಡ್ತಾರೆ. ಸೀಸರ್ಸ್ ಅನ್ನೋದು ಮಕ್ಕಳಲ್ಲಿ ಬರುತ್ತಲ್ಲ, ಹುಟ್ಟಿದಾಗ ಅದನ್ನ ಪತ್ತೆ ಮಾಡೋಕ್ಕೋಸ್ಕರ EEG ಸ್ಕ್ಯಾನ್ ಮಾಡ್ತಾರೆ. ಈ ಸೀಸರ್ಸ್ ಅಂದ್ರೆ ಏನು? ಮೂರ್ಛೆ, ಫಿಟ್ಸ್ ಅಥವಾ ಸೆಳೆತ ಅಂತ ಕರೀತಾರೆ. ಈ ಸೀಸರ್ಸು ವಿದ್ಯುತ್ ಚಟುವಟಿಕೆಯಿಂದ ಅನಿರೀಕ್ಷಿತವಾಗಿ ಉಂಟಾಗುವಂಥದ್ದು. ಮತ್ತೆ ಈ ಸೀಸರ್ಸ್ ಅಲ್ಲಿ 2 ತರ ಇದೆ. ಒಂದು ಸಣ್ಣ ಸೆಳೆತ ಮತ್ತೆ ದೊಡ್ಡ ಸೆಳೆತ. ಸಣ್ಣ ಫಿಟ್ಸ್ ಅಂತ ಅಂದ್ರೆ ಒಂದೇ ಭಾಗದಲ್ಲಿ ಆಗುತ್ತೆ. ಮೆದುಳಿನ ಒಂದೇ ಭಾಗದಲ್ಲಿ ವಿದ್ಯುತ್ ಚಟುವಟಿಕೆ ಆಗುತ್ತಲ್ಲ, ಅದನ್ನ ಸಣ್ಣ ಸೆಳೆತ. ಅದು ಈ ತರ ಜರ್ಕ್ ಮಾಡೋದು, ಒಂದೇ ಕಡೆ ಹೀಗೆ ಮಕ್ಕಳು ಕೈ ಹಿಂಗನ್ನೋದು, ಅಥವಾ ಕಾಲ್ನ ಈ ತರ ಪುಷ್ ಮಾಡೋದು, ಹೀಗನ್ನೋದು, ಅಥವಾ ಕತ್ತನ್ನ ಈ ತರ ಮಾಡೋದು, ಬಗ್ಸ್ತಾ ಇರೋದು. ಈ ಒಂದೇ ಭಾಗದಲ್ಲಿ ಮಾಡ್ತಾರೆ ನೋಡಿ, ಇದನ್ನ ನಾವು ಸಣ್ಣ ಸೆಳೆತ ಅಂತ ಕರಿತೀವಿ. ಹಾಗೇನೆ ದೊಡ್ಡ ಸೆಳೆತ ಅಂದ್ರೆ ಮೆದುಳಿನಾದ್ಯಂತ ಫುಲ್ ಓವರ್ ಆಲ್ ಮೆದುಳಿನಲ್ಲಿ ವಿದ್ಯುತ್ ಚಟುವಟಿಕೆ ನಡೆದಾಗ ಈ ತರ ಮಕ್ಕಳು ಕೈ, ಕಾಲು ಪ್ರತಿಯೊಂದು ಅಂಗಗಳನ್ನ ಸೇರಿಸಿ ಅವರು ಗಟ್ಟಿ ಮಾಡಿಕೊಂಡು 1 ರಿಂದ 5 ನಿಮಿಷದ ಒಳಗಡೆ ಮಾಡ್ತಾರೆ. ಇದನ್ನ ನಾವು ದೊಡ್ಡ ಸೆಳೆತ ಅಂತ ಕರಿತೀವಿ. ಸೆಳೆತ ಬಂದಾಗ ಏನಾಗುತ್ತೆ? ಜರ್ಕಿಂಗ್ ಮಾಡ್ತಾರೆ, ಕೈ ಕಾಲನ್ನ ಗಟ್ಟಿ ಮಾಡ್ಕೋತಾರೆ, ಮೂರ್ಛೆ ಹೋಗ್ತಾರೆ, ಭಯ ಆಗ್ತಾರೆ, ಗಾಬರಿ ಆಗ್ತಾರೆ, ಮತ್ತೆ ನಾಲ್ಗೆನ ಈಚೆ ಆಗ್ತಾ ಇರ್ತಾರೆ, ಜೊಲ್ ಸುರಿಸ್ತಾ ಇರ್ತಾರೆ. ಹಾಗೆ ಅವ್ರಿಗೆ ವಾಸನೆ ಗೊತ್ತಾಗಲ್ಲ, ಮತ್ತೆ ರುಚಿನೂ ಗೊತ್ತಾಗಲ್ಲ. ಒಂದೇ ಕಡೆ ದಿಟ್ಟಿಸ್ ನೋಡ್ತಾರೆ. ಈ ಎಲ್ಲ ಸಮಸ್ಯೆಯನ್ನ ನಾವು ಫಿಟ್ಸ್ ಬಂದಾಗ ನೋಡ್ಬೋದು. ಫಿಟ್ಸ್ ಅಲ್ಲಿ ಜ್ವರದ ಫಿಟ್ಸು, ಮತ್ತೆ ತಲೆಗಳ ಗಾಯ ಆದಾಗ ಸೆಳೆತ, ಸೋಂಕುಗಳ ಸೆಳೆತ, ಇನ್ನೂ ಹಲವಾರು ತರದ ಫಿಟ್ಸ್ ಇದೆ. ಜ್ವರದ ಸೆಳೆತ ಈ ಮಕ್ಕಳಲ್ಲಿ 6 ತಿಂಗಳಿಂದ 5 ವರ್ಷದೊಳಗಡೆ ಬರುತ್ತೆ. ಹಾಗೆ ತಲೆಗಳ ಗಾಯ ಆದಾಗ ಮತ್ತೆ ಸೋಂಕು ಆದಾಗ, ಸೋಂಕು ತಾಯಿಯ ಹೊಟ್ಟೆಯಲ್ಲೇ ಆಗಿರುತ್ತೆ. ಹಾಗಾಗಿ ಮಗು ಜನಿಸಿದ ನಂತರ ಅಥವಾ 6 ರಿಂದ 5 ವರ್ಷದ ಒಳಗಡೆ ಅದು ಕಾಣಿಸ್ಕೊಳ್ಳುತ್ತೆ. ಈ ಮಕ್ಕಳಿಗೆ ಯಾವಾಗ ಈ ಫಿಟ್ಸ್ ಅನ್ನೋದು ಬರುತ್ತೆ, ನೀವೊಂದು ವಿಡಿಯೋ ಮಾಡ್ಕೊಬೇಕು. ವಿಡಿಯೋ ಮಾಡಿಕೊಂಡು ಡಾಕ್ಟರ್ಸ್ ಹತ್ರ ತಗೊಂಡೋದಾಗ, ಎಸ್ಪೆಷಲಿ ನ್ಯೂರೋಲಾಜಿಸ್ಟಿಕ್ ಡಾಕ್ಟರ್ಸ್ ಹತ್ರ ತಗೊಂಡೋಗಿ ತೋರಿಸಿದಾಗ ಅವರು ನಿಮಗೆ EEG ಮಾಡಿಸ್ತಾರೆ. EEG ಮುಖಾಂತರ ಯಾವ ಥರ ಸೀಸರ್ಸ್ ಬರ್ತಿದೆ, ಎಲ್ಲಿ ಯಾವ ಪಾರ್ಟ್ಸಲ್ಲಿ ಬರ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ಮೆಡಿಷನ್ ಕೊಟ್ಟು ಇದನ್ನು ಗುಣಪಡಿಸ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು EEG ಅಂದ್ರೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟೆ. ಮುಂದಿನ ವಿಡಿಯೋದಲ್ಲಿ ನಾನು ಫಿಟ್ಸ್ ಬಂದಾಗ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನೇ ಇದ್ರು ಅಂತ ಕೇಳ್ಕೊತ ನನ್ನ 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.